ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನದ ಕಾರ್ಯದ ಡೇ 5 ಇವತ್ತು ಕೂಡ ಕೂಲಿ ಕಾರ್ಮಿಕರನ್ನು ಬಳಸಿಕೊಂಡು ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ನಿಧಿ ಸಿಕ್ಕಂತಹ ಲಕ್ಕುಂಡಿಯಲ್ಲಿ ಮನೆಯೊಳಗೆ ದೇವಸ್ಥಾನ, ಮನೆಯೊಳಗೆ ಪುರಾತನ ದೇಗುಲ ಇರೋದು ಗೊತ್ತಾಗ್ತಾ ಇದೆ. 4ನೇ ಶತಮಾನಗಳಿಂದ ವಾಸವಾಗಿರುವಂತಹ ಕುಟುಂಬ ಅದು. ದೇವಸ್ಥಾನದಲ್ಲಿ ಮನೆ ಮಾಡಿಕೊಂಡು ವಾಸವನ್ನು ಮಾಡ್ತಾ ಇದ್ದಾರೆ. ಬೇರೆ ಕಡೆ ನಿವೇಶನವನ್ನು ನೀಡ್ತೀವಿ ಅಂತ ಅಂದರೂ ಕೂಡ ಆ ಕುಟುಂಬ ಒಪ್ತಾ ಇಲ್ಲ. ನಿಧಿ ಸಿಕ್ಕಂತಹ ಲಕ್ಕುಂಡಿ ಗ್ರಾಮದ ಮನೆಯೊಳಗೆ ಈಗ ದೇವಸ್ಥಾನ ಇರೋದು ಗೊತ್ತಾಗ್ತಾ ಇದೆ. ಪುರಾತನ ದೇಗುಲ ಇದು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. 4 ಶತಮಾನಗಳಿಂದ ಇದೇ ಮನೆಯಲ್ಲಿ ಕುಟುಂಬ ವಾಸ ಮಾಡ್ತಾ ಇದೆ. ಈಗ ಇದೇ ಮನೆಯೊಳಗೆ ದೇವಸ್ಥಾನ ಇರುವಂತಹ ವಿಚಾರ ಪುರಾತತ್ವ ಇಲಾಖೆಯ ಗಮನಕ್ಕೆ ಬಂದಿದೆ. ಈಗ ಆ ಮನೆಯೊಳಗಿರುವಂತಹ ಜನರನ್ನು ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾದರೂ ಕೂಡ ಜನ ಕೇಳೋದಕ್ಕೆ ರೆಡಿ ಆಗ್ತಾ ಇಲ್ಲ. ಹೇಳಿ ಕೇಳಿ ಲಕ್ಕುಂಡಿ ದೇವಾಲಯಗಳ ಸ್ವರ್ಗ ಅಂತ ಕೂಡ ಕರೀತಾರೆ. ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯದ ಅರಸರು ಈ ಗ್ರಾಮದಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು ಅನ್ನೋದಕ್ಕೆ ಐತಿಹ್ಯ ಇದೆ. ಇಂತಹ ಸಂದರ್ಭದಲ್ಲಿಯೇ ಭೂಮಿ ಅಗೆಯುವಂತಹ ಕೆಲಸ ಒಂದು ಕಡೆ ಆಗ್ತಾ ಇದೆ, ಮತ್ತೊಂದು ಕಡೆ ಪುರಾತನ ದೇವಾಲಯಗಳು, ಪ್ರಾಚೀನ ವಸ್ತುಗಳು ಒಂದಾದ ಮೇಲೆ ಒಂದು ಸಿಗ್ತಾ ಇರುವಂಥದ್ದು. ಈಗ ಮನೆಯೊಳಗೇನೆ ದೇವಸ್ಥಾನ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ತುಂಬ ಹಳೆಯ ಮನೆ ನೀವು ಗಮನಿಸ್ತಾ ಇದ್ದೀರಿ, ಇದು ದೇವಸ್ಥಾನ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈ ಜಾಗವನ್ನು ಬಿಟ್ಟು ಆ ಮನೆ ಒಳಗೆ ವಾಸಿಸ್ತಾ ಇದ್ದಂತಹ ಜನ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಭೀಮನಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮನಗೌಡ, ಏನಿದು ಮನೆಯೊಳಗೆ ದೇವಸ್ಥಾನ ಅಂಥೇಳಿ ಎಷ್ಟು ವರ್ಷಗಳಿಂದ ಈ ಕುಟುಂಬ ಇಲ್ಲಿ ವಾಸ ಮಾಡ್ತಾ ಇತ್ತು? ಈಗ ಅವರನ್ನು ಶಿಫ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಕೆಲಸ ಆಗ್ತಾ ಇದೆಯಾ ಏನು ಅಂತ? ಹೌದು ಪ್ರೇಮ್ ಕುಮಾರ್, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಈಗ 4ನೇ ಶತಮಾನದ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲೇ ಒಂದು ಮನೆಯನ್ನಾಗಿ ನಿರ್ಮಾಣ ಮಾಡಿಕೊಂಡಿರುತ್ತದೆ. ಆ ದೃಶ್ಯವನ್ನು ಕೂಡ ನಾವು ತೋರಿಸಿದ್ವಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ಇದು ದೇವಸ್ಥಾನ. ಆದರೆ ಇದು ದೇವಸ್ಥಾನದಲ್ಲೇ ಒಂದು ಮನೆಯನ್ನು ಕಟ್ಕೊಂಡು ಇಲ್ಲೇ ಒಂದು ಜನ ವಾಸ ಮಾಡ್ತಿರುವಂಥದ್ದು. ಇಲ್ಲಿ ಇದಕ್ಕೆ ಚೌಕಿ ಮಠ ಅಂತಲೂ ಕೂಡ ಕರೀತಾರೆ. ಆ ಚೌಕಿ ಮಠದಲ್ಲಿ ಒಂದು ಕುಟುಂಬ ಕೂಡ ವಾಸ ಮಾಡ್ತಿರುವಂಥದ್ದು. ಶಿವಯ್ಯ ಅನ್ನುವಂತಹ ಚೌಕಿ ಮಠ ಅನ್ನುವಂಥದ್ದು, ಜೊತೆಗೆ ಶೇಖರಯ್ಯ ಚೌಕಿ ಮಠ ಅನ್ನುವಂಥವರ ಒಂದು ಕುಟುಂಬ ಇಲ್ಲಿ ವಾಸ ಮಾಡ್ತಿರುವಂಥದ್ದು. ಈ ಮನೆಯಲ್ಲಿ ಸುಮಾರು ಒಂದು 5-6 ಜನ ವಾಸ ಮಾಡ್ತಿರುವಂಥದ್ದು. ಮುಂದ್ಗಡೆ ಒಂದು ಮನೆಯನ್ನು ಕಟ್ಕೊಂಡಿದ್ದಾರೆ, ಮನೆ ಇದೆ. ಆದರೆ ಅದರ ಒಳಭಾಗದಲ್ಲಿ ಈ ಒಂದು ಐತಿಹಾಸಿಕ ದೇವಸ್ಥಾನ ಇರುವಂಥದ್ದು. ಇದು ಸುಮಾರು 4ನೇ ಶತಮಾನದ ದೇವಸ್ಥಾನ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಇದರ ಒಳಗಡೆ ಒಂದು ಈಶ್ವರನ ಒಂದು ಮೂರ್ತಿ ಇದೆ, ಆ ಲಿಂಗು ಇದೆ. ಅದನ್ನೇ ಇಲ್ಲಿ ಇವರು ಪೂಜೆ ಮಾಡ್ತಿರುವಂಥದ್ದು. ಶೇಖರಯ್ಯ ಚೌಕಿ ಮಠ ಅನ್ನುವಂಥವ್ರು, ಶಿವಯ್ಯ ಚೌಕಿ ಮಠ ಅನ್ನುವಂಥವ್ರು ಸಹ ಇಲ್ಲಿ ಇದೇ ಮನೆಯಲ್ಲಿ ಇದೇ ಒಂದು ದೇವಸ್ಥಾನದ ಆವರಣದಲ್ಲಿ ವಾಸ ಮಾಡ್ತಾ ಇರುವಂಥದ್ದು. ಆದರೆ ಅವರಿಗೆ ಸರ್ಕಾರ ಕೂಡ ಕೇಳ್ಕೊತಾ ಇದ್ದಾರೆ, ನೀವು ಏನಾದರೂ ಓಕೆ ಭೀಮನಗೌಡ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು 4ನೇ ಶತಮಾನದ ದೇಗುಲ. ಈ ದೇಗುಲದ ಮುಂಬದಿಯಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾರೆ. ಈಗ ಅದು ಪುರಾತತ್ವ ಇಲಾಖೆಯ ಗಮನಕ್ಕೆ ಬಂದಿದೆ. ಆಶ್ವಾಸನೆಯನ್ನು ಕೊಟ್ಟಿದ್ದಾರಂತೆ, ಮನೆಯನ್ನು ಕೊಡ್ತೀವಿ ಅಂಥೇಳಿ. ಬಟ್ ಇಲ್ಲಿಯವರೆಗೂ ಕೂಡ ಸ್ಥಳಾಂತರದ ಕೆಲಸ ಆಗಿಲ್ಲ.